ಮುಸ್ಲಿಮರ ಪರ ನಿಂತುಕೊಳ್ತಾ ಆರ್ಎಸ್ಎಸ್ ನಲ್ಲಿ ಹಿಂದೂಗಳಿಗೆ ಮಾತ್ರ ಅವಕಾಶವಿದೆ. ಹಿಂದೂ ಒಂದು ಧರ್ಮವಲ್ಲ, ಭಾರತದ ಸ್ಥಳೀಯರಾಗಿರುವ ಯಾರಾದರೂ ಹಿಂದೂ ಎಂದು ಪ್ರತಿಪಾದಿಸಿದ್ದಾರೆ. ಬ್ರಾಹ್ಮಣರು, ಮುಸ್ಲಿಮರು ಅಥವಾ ಕ್ರಿಶ್ಚಿಯನ್ನರು ತಮ್ಮ ಪ್ರತ್ಯೇಕತೆಯನ್ನ ಬಿಟ್ಟು ಭಾರತ ಮಾತೆಯ ಪುತ್ರರು ಎಂದು ಬಂದರೆ ಆರ್ಎಸ್ಎಸ್ ಶಾಖೆಗಳಿಗೆ ಸೇರಲು ಅವಕಾಶ ಇದೆ ಅಂತ ಮೋಹನ್ ಭಾಗವತ್ ಸ್ಪಷ್ಟಪಡಿಸಿದ್ದಾರೆ. ಬ್ರಾಹ್ಮಣರು, ಮುಸಲ್ಮಾನರು ಅಥವಾ ಕ್ರಿಶ್ಚಿಯನ್ನರು ತಮ್ಮ ಪ್ರತ್ಯೇಕತೆಯನ್ನ ಬಿಟ್ಟು ಭಾರತ ಮಾತೆಯ ಪುತ್ರರು ಅಂತ ಬಂದ್ರೆ ಆರ್ಎಸ್ಎಸ್ ಸೇರಿಸಿಕೊಳ್ಳುತ್ತೆ. ಇದರ ಅರ್ಥ ಏನು? ಬ್ರಾಹ್ಮಣರು ತಮ್ಮ ಬ್ರಾಹ್ಮಣತ್ವವನ್ನ ಬಿಟ್ಟು ವಿ ಆರ್ ಇಂಡಿಯನ್ಸ್ ಅಂತ ಹೇಳಿ ಸಂಘ ಪರಿವಾರಕ್ಕೆ ಬಂದು ಜಾಯಿನ್ ಆಗಬೇಕು. ಮುಸಲ್ಮಾನರು ವಿ ಆರ್ ಇಂಡಿಯನ್ಸ್ ಅಂತ ಹೇಳಿ ಸಂಘ ಪರಿವಾರಕ್ಕೆ ಹೋಗಿ ಪ್ರವೇಶ ಪಡೆದುಕೊಳ್ಬಹುದು. ಕ್ರಿಶ್ಚಿಯನ್ನರು ನಾವು ಭಾರತೀಯರು ಅಂತ ಹೇಳಿ ಪ್ರವೇಶ ಮಾಡಬೇಕು. ಮುಸಲ್ಮಾನರಾಗಿದ್ದುಕೊಂಡು ಆರ್ಎಸ್ಎಸ್ ನಲ್ಲಿ ಕಾರ್ಯಾಚರಿಸಲು ಸಾಧ್ಯವಿಲ್ಲ, ಕ್ರೈಸ್ತರಾಗಿಯೂ ಸಾಧ್ಯ ಇಲ್ಲ, ಬ್ರಾಹ್ಮಣರಾಗಿಯೂ ಸಾಧ್ಯ ಇಲ್ಲ ಅಂತ ಮೋಹನ್ ಭಾಗವತ್ ಅವರು ಪ್ರತಿಪಾದಿಸಿದ್ದಾರೆ. ಆರ್ಎಸ್ಎಸ್ಗೆ ಮುಸಲ್ಮಾನರು ಬರಬೇಕೋ, ಕ್ರೈಸ್ತರು ಬರಬೇಕೋ, ಬ್ರಾಹ್ಮಣರು ಬರಬೇಕೋ ನಿರ್ಧಾರ ಮಾಡೋದು ಭಾಗವತ. ಬರೋ ವ್ಯಕ್ತಿಗಳು ನಿರ್ಧಾರ ಮಾಡಬೇಕು. ಈಗಾಗಲೇ ಆರ್ಎಸ್ಎಸ್ಸಿನಲ್ಲಿ 6 ಮಿಲಿಯನ್ ಕಾರ್ಯಕರ್ತರಿದ್ದಾರೆ ಅಂತ ಹೇಳಿ ಅಧಿಕೃತವಾಗಿ ಅವರೇ ಹೇಳಿಕೊಳ್ತಾರೆ. ಆರ್ಎಸ್ಎಸ್ನಲ್ಲಿ ಇಡೀ ಭಾರತದಲ್ಲಿ 54 ದೇಶಗಳಲ್ಲಿ ಆರ್ಎಸ್ಎಸ್ನ ಕಾರ್ಯಾಲಯಗಳಿದ್ದಾವೆ ಅಂತ ಹೇಳಿ ಅಧಿಕೃತವಾಗಿದೆ. 54 ಭಾರತವು ಬಿಟ್ಟು 54 ದೇಶ. ಭಾರತದಲ್ಲಿ 6 ಮಿಲಿಯನ್ ಆರ್ಎಸ್ಎಸ್ ಕಾರ್ಯಕರ್ತರಿದ್ದಾರೆ. ಆ 6 ಮಿಲಿಯನ್ ಆರ್ಎಸ್ಎಸ್ ಕಾರ್ಯಕರ್ತರಲ್ಲಿ ಸರಿಸುಮಾರು 5.5 ಲಕ್ಷ ಮುಸ್ಲಿಮರು ಕಾರ್ಯಕರ್ತರಿದ್ದಾರೆ. ಆರ್ಎಸ್ಎಸ್ ಕಾರ್ಯಕರ್ತರು 5 ಲಕ್ಷ ಮೈನಾರಿಟಿ ಮುಸ್ಲಿಂ ಮಂಚ್ ವಿಂಗು ಅಂತೇಳಿ ಕರೆಯಲಾಗುತ್ತೆ. ಕ್ರೈಸ್ತರ ಸಂಖ್ಯೆ ಏನು ಕಡಿಮೆ ಇಲ್ಲ, 3.5 ಲಕ್ಷ ಕ್ರೈಸ್ತರು ಕೂಡ ಆರ್ಎಸ್ಎಸ್ ಕ್ರೈಸ್ತರಿದ್ದಾರೆ. ನಮ್ಮ ಕರ್ನಾಟಕದಲ್ಲೂ ಕೂಡ ಅನೇಕಾರು ಹೆಸರುಗಳಿದಾವೆ, ಅದು ಹೇಳಿದ್ರೆ ವಿವಾದಗಳಾಗ್ತವೆ. ಹಾಗಾಗಿ ಆರ್ಎಸ್ಎಸ್ನಲ್ಲೂ ಕೂಡ ಮುಸ್ಲಿಂ ಕಾರ್ಯಕರ್ತರಿದ್ದಾರೆ, ಕ್ರೈಸ್ತರಿದ್ದಾರೆ, ಎಲ್ಲ ಧರ್ಮ ಪಂಥಗಳವರು ಕೂಡ ಆರ್ಎಸ್ಎಸ್ನಲ್ಲಿದ್ದಾರೆ. ನಿಮ್ಮ ಧರ್ಮಗಳನ್ನು ಬದಿಗಿಟ್ಟು ನೀವು ಕಚೇರಿಗೆ ಪ್ರವೇಶ ಮಾಡಬೇಕು ಅಂತೇಳಿ ಮೋಹನ್ ಭಾಗವತ್ ಹೇಳೋದು. ನಿಮ್ಮ ಸಿದ್ಧಾಂತ ಏನೇ ಇರಲಿ, ನಿಮ್ಮ ವೈಚಾರಿಕತೆ ಏನೇ ಇರಲಿ, ನಿಮ್ಮ ಸೈದ್ಧಾಂತಿಕತೆ ಏನೇ ಇರಲಿ, ನಿಮ್ಮ ವಿಚಾರಧಾರೆಗಳೇನೇ ಇರಲಿ, ಅದನ್ನೆಲ್ಲ ನೀವು ಸೈಡಿಗಿಟ್ಟು ಆರ್ಎಸ್ಎಸ್ ಕಚೇರಿಗೆ ಬರುವುದಾದರೆ ವಿ ಆರ್ ವೆಲ್ಕಮ್ಮು ಅಂತ ಹೇಳಿ ಆರ್ಎಸ್ಎಸ್ಸಿನ ಸರಸಂಘ ಚಾಲಕ ಮೋಹನ್ ಭಾಗವತ್ ಹೇಳ್ತಾರೆ. ಅವರು ಮುಂದುವರಿಸಿ ಅವ್ರ ಭಾಷಣದಲ್ಲಿ ತುಂಬ ಕಂಟೆಂಟ್ಗಳಿತ್ತು. ಬೇರೆ ಬೇರೆ ತರಹದಲ್ಲಿ ನಮ್ಮ ಮೇಲೆ ಆಕ್ರಮಣ ಆಗಿದೆ, ನಾವು ಅದನ್ನೆಲ್ಲವನ್ನು ಕೂಡ ಸಹಿಸಿಕೊಂಡಿದ್ದೇವೆ, ತ್ರಿವರ್ಣ ಧ್ವಜವನ್ನು ಕೂಡ ನಾವು ಸ್ವೀಕರಿಸಿಕೊಂಡಿದ್ದೀವಿ, ಜೊತೆಗೆ ಆರ್ಎಸ್ಎಸ್ ನೋಂದಾವಣಿ ಆಗಿದೆಯಾ ಇಲ್ವಾ ಅನ್ನುವಂಥ ವಿಚಾರಕ್ಕೂ ಕೂಡ ವಿಸ್ತೃತವಾಗಿ ಉತ್ತರವನ್ನು ಕೊಟ್ಟರು. ಆರ್ಎಸ್ಎಸ್ ಸೇರುವುದಾದರೆ ಯಾವುದೇ ಧರ್ಮ, ಜಾತಿ, ಪಂಥ, ಮತಭೇದವಿಲ್ಲದೆ ನಾವು ಸ್ವೀಕಾರ ಮಾಡಿಕೊಳ್ತೀವಿ. ಆರ್ಎಸ್ಎಸ್ ಕಚೇರಿಗೆ ಬರುವಂತಹ ವ್ಯಕ್ತಿ ಯಾವ ಧರ್ಮದವನು ಅಂತಲೂ ಕೂಡ ನಾವು ಕೇಳೋದಿಲ್ಲ. ಗೂಳಿಹಟ್ಟಿ ಶೇಖರು ಈ ಹಿಂದೆ ಒಂದು ಆರೋಪ ಮಾಡಿದರು. ಏನು ಆರೋಪ? ಆರ್ಎಸ್ಎಸ್ ಕಚೇರಿಗೆ ದಲಿತರಿಗೆ ಪ್ರವೇಶವಿಲ್ಲ. ಇದು ನಾವು ಹೇಳ್ತಿರೋದಲ್ಲ, ಬಿಜೆಪಿಯ ಸಚಿವರಾಗಿದ್ದವರು, ಮಾಜಿ ಸಚಿವರು ಗೂಳಿಹಟ್ಟಿ ಆರೋಪ ಮಾಡಿದ್ರು. ಆರ್ಎಸ್ಎಸ್ ಕಚೇರಿಗೆ ದಲಿತರು ಹೋಗುವಾಗ ಪ್ರಶ್ನೆ ಮಾಡ್ತಾರೆ, ನಮ್ಮನ್ನು ಒಳಗೆ ಬಿಟ್ಕೊಳ್ಳೋದಿಲ್ಲ. ಅದಾದ ನಂತರ ಆರ್ಎಸ್ಎಸ್ ಅದಕ್ಕೊಂದು ಕ್ಲಾರಿಟಿ ಕೊಡ್ತು. ಸೊ ಹಾಗಾಗಿ ಇಲ್ಲೊಂದಷ್ಟು ಭಿನ್ನಾಭಿಪ್ರಾಯಗಳಿದೆ, ಇಲ್ಲ ಅಂತಿಲ್ಲ, ಭಿನ್ನಾಭಿಪ್ರಾಯಗಳಿದ್ದಾವೆ. ಆರ್ಎಸ್ಎಸ್ ಅನ್ನು ತ್ಯಜಿಸಿ ವಿಸರ್ಜನೆ ಮಾಡಬಂದ ಅನೇಕ ನಾಯಕರು ಆರ್ಎಸ್ಎಸ್ ವಿರುದ್ಧ ಮಾತನಾಡಿರುವಂತಹದ್ದು ಸಾಕಷ್ಟು ಉದಾಹರಣೆಗಳಿದೆ. ಮಹೇಂದರ್ ಕರ್ನಾಟಕದಲ್ಲಿ ಹಿಂದೆ ಅವರು ಕಾರಣಾಂತರಗಳಿಂದ ಕಾಯಿಲೆಗೆ ತುತ್ತಾಗಿ ಮರಣ ಹೊಂದಿದ್ರು. ಅವರು ಕೂಡ ಆರ್ಎಸ್ಎಸ್ನಲ್ಲೇ ಇದ್ದವರು. ಅವರು ಕೂಡ ಹೊರಗೆ ಬಂದು ಆರ್ಎಸ್ಎಸ್ ವಿರುದ್ಧ ಅನೇಕ ಆರೋಪವನ್ನು ಮಾಡಿದರು. ಸೊ ಅದೇನೇ ಇರಲಿ, ಆರ್ಎಸ್ಎಸ್ ಯಾವುದೇ ಧರ್ಮ, ಜಾತಿ, ಪಂಥವನ್ನು ನೋಡದೆ, ಜಾತಿ ಭೇದವನ್ನು ಮಾಡದೆ ಆರ್ಎಸ್ಎಸ್ ಪ್ರವೇಶವನ್ನು ಮಾಡಿಕೊಳ್ಳುತ್ತೆ, ನಿಮಗೆ ಬೇಕಾದರೆ ಬರ್ಬೋದು ಅಂತೇಳಿ ಬಹಿರಂಗ ಆಹ್ವಾನವನ್ನು ಕೊಟ್ಟಿದ್ದಾರೆ.
ಆರ್ಎಸ್ಎಸ್ ಸರ ಸಂಘ ಚಾಲಕ ಮೋಹನ್ ಭಾಗವತ್. So nobody is a Hindu. Every Hindu must realize he is a Hindu. Because being Hindu means being responsible for Bharat. That is why organization of Hindu society, and that is why Bharat Hindu Rashtra hai. Why Hindu society? That was the another question. Because Hindus are responsible for Bharat. What is our country? It is not that British gave us nationhood. We are an ancient nation. So, everywhere in the world people agree that every nation has its core culture. There are many inhabitants, but there is a core culture. What is the core culture of Bharat? That is, whatever description we give, it leads us toward Hindu. When organized force is raised in the form of Sangha, it doesn't want power. It doesn't want prominence in the society. It just wants to serve, organize the society for the glory. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.